ಹೆಸರು ರೂಪಾ ಅಂತ, ರೂಪಶ್ರೀ ಬಿ ವಿ. ನಾನು ಬೆಂಗಳೂರಲ್ಲಿ ಓದಿದ್ದೆ. ಆದರೆ ನಮ್ಮ ಶಾಸಕರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ನಮ್ಮ ಚಿಕ್ಕಪ್ಪ ಅವರೆಲ್ಲ ಇಲ್ಲೆಲ್ಲ ವಿಚಾರಿಸಿದ್ರು. ಆವಾಗ ಅವರು ಇಲ್ಲಿ ಫ್ರೀ ಕೋಚಿಂಗ್ ಕೊಡ್ತಿದ್ದಾರೆ ಪರಿಶ್ರಮದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಪ್ರದೀಪ್ ಸರ್ ಅಂತೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು ಕೊಡೋ ಮೋಟಿವೇಶ್ನಲ್ ಸ್ಪೀಚ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಎಷ್ಟೇ ಫುಲ್ ಡೌನ್ ಇದ್ರೂ ಅವ್ರು ಕೊಡೋ ಒಂದೇ ಒಂದು ಮೋಟಿವೇಶನ್ ಸ್ಪೀಚಿಂದ ನಮ್ಮ ಮೈಂಡೆಲ್ಲ ಎಷ್ಟು ಕ್ಲಿಯರ್ ಆಗುತ್ತೆ. ಅವರಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಲೆಸನ್ಸು ಅಷ್ಟೇ. ಮೊನ್ನೆ ಬರೀ 3 ಟಾಪಿಕ್ಸ್ ಮಾಡಿದ್ರು. ಅದೆಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಲ್ಯಾಕ್ ಆಫ್ ಎರೋನ್ ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಈಸಿ ವೇಯಲ್ಲಿ ನಮ್ಗೆ ಹೆಂಗೆ ಅರ್ಥ ಮಾಡ್ಕೋಬೇಕು, ನಾವು ಅದನ್ನು ಹೆಂಗೆ ಯೂಸ್ ಮಾಡ್ಕೊಬೇಕು, ಎಲ್ಲರೂ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ. ಅದು ಅಂತಂದರೆ ನಮ್ಮ ಮದರ್ ಟಂಗಲ್ಲಿ ನಮ್ಗೆ ಹೇಳ್ಕೊಡೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೆ ಅವ್ರು ನಮ್ಮ ಮದರ್ ಟಂಗಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದು ಹೆಂಗೆ ಬರುತ್ತೆ, ಯಾವ್ಯಾವ ಎನ್ಸೈಮ್ ಎಲ್ಲೆಲ್ಲಿ ಇರುತ್ತೆ ಅಂತೆಲ್ಲ ಹೇಳ್ಕೊಟ್ಟು ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನಮ್ಗೆ ಇವಾಗ ಅದು ತುಂಬ ಈಸಿ ಅನಿಸ್ತಾ ಇದೆ. ನಾವೆಲ್ಲೋ ಕೇಳ್ಕೊಂಬಂದರೆ ಅಲ್ಲಿ 3 ಲಕ್ಷ ಎಲ್ಲ ಹೇಳ್ತಾರೆ. ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ಫುಡ್ಡು ಎಲ್ಲ ಪ್ರೊವೈಡ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ನಮ್ಗೆ ತುಂಬ ಇಷ್ಟ ಆಗ್ತಿದೆ. ಮತ್ತೆ ಮೊನ್ನೆ ಬಂದು ಮಾತಾಡ್ತಿದ್ರು ಅವ್ರ ಅಪ್ಪ ಅವ್ರ ಅಮ್ಮ ಬಗ್ಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರಂದರೆ ಪ್ರತಿಯೊಬ್ಬರು ಅವರಿಂದ ಕಲಿಬೇಕು. ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಪ್ರದೀಪ್ ಈಶ್ವರ್ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಅವ್ರ ಹೆಸರು ಹೇಳ್ತಿದ್ರೇ ಒಂಥರ ಫುಲ್ಲು ರೋಮಾಂಚನ ಆಗುತ್ತೆ. ಒಂಥರ ಗೂಸ್ ಬಂಪ್ಸ್ ಬರ್ತಿರುತ್ತೆ ಅವ್ರು ಮಾತಾಡ್ತಿದ್ರೆ. ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ. ಇವಾಗ ನಾವು ಅವ್ರದ್ದು ಕ್ಲಾಸಸ್ನ ಬೆಂಗಳೂರಲ್ಲಿ ಕೇಳಕ್ಕೆ ಹೋಗಿದ್ರಿ. ಬೆಂಗಳೂರಲ್ಲಿ ಇವ್ರು ಇಲ್ಲಿ ಫ್ರೀ ಕೋಚಿಂಗ್ ಕೊಡೋದೆಲ್ಲ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಅಂತ ಅವ್ರು ಕೇಳ್ಕೊಂಬರಕ್ಕೆ ಹೋಗಿದ್ರಿ. ಅಲ್ಲೆಲ್ಲ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ. ಒಂದೊಂದು ಕಡೆ 60,000 ಇರುತ್ತೆ. ಬರೀ ಕ್ರ್ಯಾಶ್ ಕೋರ್ಸಿಗಂತ 60,000 ಇರುತ್ತೆ. ಫುಲ್ ಲಾಂಗ್ ಟರ್ಮ್ ತೊಗೊಬೇಕಂದ್ರೆ 3 ಲಕ್ಷ. ನಮ್ಮಂಥವ್ರ ಕೈಲಿಂದ ಅದೆಲ್ಲ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಪ್ರದೀಪ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮಂಥವರಿಗೆಲ್ಲ. ಫುಲ್ ಖುಷಿ ಆಗ್ತಿದೆ. ಹೇಳ್ಕೊಳಕ್ಕಾಗ್ತಿಲ್ಲ. ಇಷ್ಟು ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಇಷ್ಟು ಚೆನ್ನಾಗಿ ಕ್ಲಾಸಸ್ಸು, ಮೆಟೀರಿಯಲ್ಸು ಅವತ್ತು ಮೆಟೀರಿಯಲ್ಸ್ ಕೊಡ್ತಾರೆ, ಟೆಸ್ಟ್ ಕೊಡ್ತಾರೆ, ಎಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಈ ಥರ ನಾವು ಕೋಚಿಂಗ್ ಪಡಿಬೇಕಂದ್ರೆ ಯಾವತ್ತೂ ನಾವೇನೋ ಪುಣ್ಯ ಮಾಡಿದ್ದೀರಿ. ಅದಕ್ಕೆ ನಮ್ಗೆ ಇಷ್ಟು ಚೆನ್ನಾಗಿರೋ ಕೋಚಿಂಗ್, ಇಷ್ಟು ಚೆನ್ನಾಗಿರೋ ಟೀಚರ್ಸ್ ಎಲ್ಲ ಸಿಗ್ತಿದ್ದಾರೆ. ಇಲ್ಲಿ ಬರೋ ಒಂದೊಂದು ಟೀಚರ್ಸು ಎಕ್ಸ್ಪೀರಿಯೆನ್ಸ್ ಆಗಿರೋದು. ಅದು ಅವ್ರು ಬರೀ ಇಲ್ಲಿಂದ ಕರೆಸ್ತಿಲ್ಲ, ಅವ್ರು ಬೆಂಗಳೂರಿಂದ ಕರೆಸ್ತಿದ್ದಾರೆ. ಒಬ್ಬೊಬ್ಬರು ಟೀಚರ್ಸು ಬೆಂಗಳೂರಿಂದ ಡೈಲಿ ಟ್ರಾವೆಲ್ ಮಾಡ್ತಾರೆ. ಅವ್ರ ಪಾಪ ನಮಗೆ ಹೇಳ್ಕೊಡೋಕ್ಕಂತ ಬೆಳಗ್ಗೆ 6 ಗಂಟೆಯಿಂದ ಮನೆ ಬಿಟ್ಟರೆ ನೈಟ್ ಅವ್ರ ಮನೆಗೆ ವಾಪಸ್ ಹೋಗೋಷ್ಟಲ್ಲಿ 9:30 ಆಗೋಗಿರುತ್ತೆ. ಅವ್ರ ಪಾಪ ನಮ್ಗೆ ಇಲ್ಲಿ ಬಂದು ಇಲ್ಲೆಲ್ಲ ಅವರು ನೋಡ್ಕೊತಾರೆ. ಪ್ರೇಮ ಮ್ಯಾಮ್ ಎಲ್ಲ ಇದ್ದಾರೆ. ಪ್ರೇಮ ಮ್ಯಾಮ್ ಅಂತೂ ತುಂಬ ಇದು ಮಾಡ್ತಾರೆ. ನಮಗೆ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಸಪೋರ್ಟಿವ್ ಆಗಿದ್ದಾರೆ. ಚೆನ್ನಾಗೆಲ್ಲ ಹೆಲ್ಪ್ ಮಾಡ್ತಾರೆ. ಆ ಮ್ಯಾಮು ಅಷ್ಟೇ ಬೆಳಗ್ಗೆಯಿಂದ ಸಂಜೆ ಗಂಟೆ ನಮ್ಮ ಜೊತೆ ಇರ್ತಾರೆ. ನಮಗೆ ಏನು ಬೇಕು ಬೇಡ ಎಲ್ಲ ನೋಡ್ಕೊತಾರೆ. ಅದಾದಮೇಲೆ ಟೀಚರ್ಸ್ ಬರ್ತಾರೆ, ನಮಗೆ ಕೋಚಿಂಗ್ ಕೊಡ್ತಾರೆ. ಅವ್ರು ಮಾಡೋ ಚಾಪ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೆ ಅರ್ಥ ಆಗಿಲ್ವ ಡೌಟ್ಸ್ ಎಲ್ಲ ಅವರೇ ಕ್ಲಿಯರ್ ಮಾಡ್ತಾರೆ. ಏನಿದ್ರು ಮೆಟೀರಿಯಲ್ಸ್ ಕೊಡ್ತಾರೆ, ಸಾಲ್ವ್ ಮಾಡ್ತಿರ್ತಾರೆ. ಅಲ್ಲೇ ಮುಗಿಸ್ತಿರ್ತಾರೆ. ಡೈಲಿ ಬೇಸಸ್ ಮೇಲೆ ನಮಗೆ ಟೆಸ್ಟ್ ಎಲ್ಲ ಕೊಡ್ತಿರ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಪ್ರದೀಪ್ ಸರ್ ನಮ್ಮ MLA ಅನ್ಕೊಳಕ್ಕೆ ತುಂಬ ಹೆಮ್ಮೆ ಐತೆ. ನನಗೇನಾದರೂ ಒಳ್ಳೆ ಕಡೆ ಸೀಟ್ ಸಿಕ್ಕರೆ ಪ್ರದೀಪ್ ಸರ್ ನಾವು ಯಾವತ್ತೂ ಮರೆಯಲ್ಲ. ಅವ್ರು ಕೊಟ್ಟಿರೋ ಕೋಚಿಂಗು, ನಮಗೆ ಹೇಳ್ಕೊಡ್ತಿರೋ ಟೀಚರ್ಸ್ಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀರಿ. ಇದೊಂದು 6 ಮಂತ್ಸ್ ಮುಂಚೆ ಎಲ್ಲರ ಕಡೆ ಪಾಂಪ್ಲೆಟ್ಸ್ ಎಲ್ಲ ಬಿಡ್ತಿದ್ರಲ್ಲ, ಆವಾಗ ನಮ್ಮ ಚಿಕ್ಕಪ್ಪ ಒಬ್ಬರು ಅದನ್ನ ಫೋಟೋ ತೆಗ್ಬಿಟ್ಟು ಹಿಂಗೆ ತೊಗೊತಿದ್ದಾರೆ. ನೀನು ಟ್ರೈ ಮಾಡು, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತೆಲ್ಲ. ಆವಾಗ ನಾನು ವಿಚಾರಿಸಿದಾಗ ಪರಿಶ್ರಮದಲ್ಲಿ ಚೆನ್ನಾಗಿದೆ ಕೋಚಿಂಗು, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಟೀಚರ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋರು, 14-15 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋ ಟೀಚರ್ಸ್ ಎಲ್ಲ ಇಲ್ಲಿ ಬರ್ತಿದ್ದಾರೆ. ಅವಾಗ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಅಲ್ಲಿ ಹೋಗ್ಬೋದು ಅಂತ ಹೇಳಿದರು. ಎಲ್ಲ ಶಾಸಕರು ಎಲೆಕ್ಷನ್ ಬರೋಕ್ಕೆ ಮುಂಚೆ ಮಾಡ್ತಿದ್ದಾರೆ. ಇವ್ರು ಎಲೆಕ್ಷನ್ ಬಂದ ತಕ್ಷಣ ಅದೆಲ್ಲ ಅವ್ರು ಗೆದ್ದಿದ ತಕ್ಷಣ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಮಕ್ಳಿಗಾಗಲಿ ಬುಕ್ಸ್ ಕೊಡೋದಾಗಲಿ, ಬಟ್ಟೆ ಕೊಡೋದಾಗಲಿ, ಸ್ಕಾಲರ್ಶಿಪ್ಸ್ ಕೊಡೋದಾಗಲಿ, ಈ ಥರ ಫ್ರೀ ಕೋಚಿಂಗ್ ಕೊಡೋದಾಗಲಿ ಯಾರೂ ಕೊಡೋಲ್ಲ. ಎಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಕೋಚಿಂಗು, ಫ್ರೀ ಕೋಚಿಂಗ್ ಎಲ್ಲ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಇವಾಗ ಎಷ್ಟೊಂದು ಜನ ಮಕ್ಕಳು, ಬಡವ್ರ ಮಕ್ಕಳೇ ಇರ್ತಾರೆ. ನಮ್ಮನ್ನೇ ತಗೊಳ್ಳಿ, ಎಷ್ಟು ಜನ ಇದ್ರಿ ನಾವು ಇವಾಗ ಆಲ್ಮೋಸ್ಟ್ ಇಲ್ಲೊಂದು 350 to 400 ಮೆಂಬರ್ಸ್ ಬರ್ತೀರ. ಅವರೆಲ್ಲರಿಗೂ ಕೋಚಿಂಗ್ ಕೊಡಬೇಕು, ಅವರೆಲ್ಲರಿಗೂ ಕ್ಲಾಸ್ ರೂಮ್ ಅರೇಂಜ್ ಮಾಡಬೇಕು, ಎಲ್ಲರಿಗೂ ಊಟ ಅರೇಂಜ್ ಮಾಡಬೇಕು, ಎಲ್ಲ ಮಾಡ್ತಾರಲ್ಲ. ತುಂಬ ಖುಷಿ ಆಗುತ್ತೆ. ಇವಾಗ ಒಬ್ಬರು ಶಾಸಕರಾಗಿ ಇಷ್ಟೊಂದು ಜನ ಮಕ್ಕಳನ್ನೆಲ್ಲ ನೋಡ್ಕೋಬೇಕು. ಅವರಿಗೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಊಟ ಕೊಡಬೇಕು. ಅವ್ರಿಗೆ ಏನು ಬೇಕೆಲ್ಲ ನೋಡ್ಕೋಬೇಕು. ಇವಾಗ ಮೆಟೀರಿಯಲ್ ಜೆರಾಕ್ಸ್ ಮಾಡೋಕ್ಕೂ ಅಷ್ಟೇ. ಅವ್ರ ಕೈಯಿಂದ ಅವ್ರು ದುಡ್ಡು ಹಾಕಿ, ಎಲ್ಲೂ ಒಬ್ಬರ ಹತ್ರ ₹1 ತೊಗೊಂಡಿರ ಅವ್ರ ಕೈಯಿಂದ ಅವ್ರು ಹಾಕಿ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ತುಂಬ ಖುಷಿ ಆಗುತ್ತೆ. ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಲೆಸನ್ಸ್ ಎಲ್ಲನೂ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ, ಇಷ್ಟೊಳ್ಳೆ ಟೀಚರ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.